ಪುತ್ತೂರಿನ ಬಿರುಮಲಗುಡ್ಡೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈಗ ತಾನೇ ಸುಮಾರು 2 ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಬಿರುಮಲಗುಡ್ಡೆಗೆ ಲೈಟಿಂಗ್ ಮಾಡಲಿಕ್ಕೆ ಅನುದಾನವನ್ನು ಇಟ್ಟಿದ್ದೇವೆ. ಅದೇ ರೀತಿ ಬಿರುಮಲಗುಡ್ಡೆಯಲ್ಲಿ ಪಾರ್ಕ್ ಮಾಡಲಿಕ್ಕೆ ಸುಮಾರು 80 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ಇಟ್ಟಿದ್ದೇವೆ. ಇದರಲ್ಲಿ ಇಲ್ಲಿ ಯಾವ ರೀತಿ ಲೈಟಿಂಗನ್ನು ಮಾಡಬಹುದು, ಜನಗಳಿಗೆ ಬರಲಿಕ್ಕೆ ಕುಟುಂಬ ಸಮೇತರಾಗಿ ಇಲ್ಲಿ ಬರಬೇಕು. ಅವರು ರಜೆ ದಿನಗಳಲ್ಲಿ ಇಲ್ಲಿ ಬಾಕಿ ದಿನದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದವರು ಕೂಡ ಈ ಪುತ್ತೂರು ಭಾಗಕ್ಕೆ ಬಂದವರು ಅವರು ಒಮ್ಮೆ ಬಿರುಮಲಗುಡ್ಡೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೀವಿ. ಈಗಲೇ ಒಬ್ಬರು ದೊಡ್ಡ ಕನ್ಸಲ್ಟೆಂಟ್ ಇವತ್ತು ದುಬೈಯಲ್ಲಿ ದೊಡ್ಡ ಒಂದು ಹೂವಿನ ತೋಟವನ್ನು ಮಾಡಿದವರು ಇದ್ದಾರೆ. ಅವರು ನಮ್ಮ ಬೆಳಗಾಂನವರು, ಅದಕ್ಕೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದವರು ಬೆಳಗಾಂನವರು. ನಮ್ಮ ಕಲ್ಪನೆಗಳು 25 ವರ್ಷದ ಹಿಂದೆ ಇದೆ. ಆ ರೀತಿ ಒಂದು ದೊಡ್ಡ ಇಲ್ಲಿ ಹೂವಿನ ಗಿಡದ ಪಾರ್ಕನ್ನು ಮಾಡಬಹುದಾ ಅನ್ನೋ ಒಂದು ಕಲ್ಪನೆಗಳು ನಮ್ಮ ಅದಕ್ಕೆ ಸುಮಾರು 50 ಕೋಟಿಯಿಂದ ಹೆಚ್ಚಿನ ಅನುದಾನಗಳು ಬೇಕಾಗ್ಬೋದು. ಹಂತ ಹಂತವಾಗಿ ಅದನ್ನು ಬೆಳೆಸಿದರೆ ಇವತ್ತು ದುಬೈಯಲ್ಲಿ ನಾವು 2,500 ರೂಪಾಯಿ ಕೊಟ್ಟು ಆ ಹೂವಿನ ತೋಟವನ್ನು ನೋಡಲಿಕ್ಕೆ ಇಡೀ ದೇಶ ವಿದೇಶಗಳಿಂದ ಅಲ್ಲಿಗೆ ಜನ ಬರ್ತಾರೆ. ಬಿರುಮಲಗುಡ್ಡೆಯಲ್ಲಿ ಆ ಕ್ವಾಲಿಟಿಯಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೂ ಒಂದು ಹೂವಿನ ಗಿಡಗಳನ್ನು ಮಾರಾಟ ಮಾಡೋದು, ಒಂದು ಹೂವಿನ ತೋಟವನ್ನು ಅಭಿವೃದ್ಧಿ ಮಾಡೋದು, ಈ ಮೂಲಕ ಕುಟುಂಬಸ್ಥರು ಏನಿದ್ದಾರೆ ಕುಟುಂಬ ಸಮೇತರಾಗಿ ಅವರು ಬರಬೇಕು. ಆನಂತರ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇಲ್ಲಿ ಬರುವಾಗ ಸುತ್ತಾಡಲಿಕ್ಕೆ ವ್ಯವಸ್ಥೆಗಳು, ಬೆಳಿಗ್ಗೆ ವಾಕಿಂಗ್ ಬರುವವರಿಗೆ ವ್ಯವಸ್ಥೆಗಳು, ಅದರ ಜೊತೆಗೆ ಸೆಕ್ಯೂರಿಟಿಗಳು. ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಕೂಡ ಇದೆ. ಅಂದರೆ ಇಬ್ಬರು ಬರಲಿಕ್ಕೆ ಹೆದರ್ತಾರೆ, ಗುಡ್ಡಕ್ಕೆ ಹೋದಾಗೆ ಆಗ್ತದೆ. ಇದಕ್ಕೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ, ರಸ್ತೆ ಅಗಲೀಕರಣ, ಅದಕ್ಕೆ ಬೇಕಾದ ಡ್ರೈನೇಜ್ ಸಿಸ್ಟಮ್ಗಳನ್ನೆಲ್ಲ ಮಾಡಿ, ನೀರಿನ ವ್ಯವಸ್ಥೆ ಈಗಲೇ ಇದೆ. ಒಟ್ಟಿನಲ್ಲಿ ಇದಕ್ಕೆ ಒಂದು ಧ್ಯಾನ ಮಂದಿರ, ಮುಂದಿನ ದಿವಸಗಳಲ್ಲಿ ಒಂದು ಧ್ಯಾನ ಮಂದಿರ ಮಾಡುವಂಥ ವ್ಯವಸ್ಥೆ ಇದೆ. ಅದಕ್ಕೆ ಸುಮಾರು 2 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಆ ಧ್ಯಾನ ಮಂದಿರ ಮಾಡಬೇಕು. ಆನಂತರ ಸುಮಾರು 3 ಕೋಟಿ ರೂಪಾಯಿಗಳಲ್ಲಿ ಒಂದು ದೊಡ್ಡ ಹಾಲ್ ನಿರ್ಮಾಣ ಆಗಬೇಕು ಅಂತ ಇದೆ. ಬೇಕಾದಂಥ ನಮ್ಮ ಬರಹಗಾರರಿಗೆ ಇರ್ಬೋದು, ಇಲ್ಲಾಂತಾದರೆ ಕೆಲವು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇರ್ಬೋದು, ಈ ರೀತಿ ಒಂದು ಸೆಂಟರನ್ನು ಕೂಡ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿದೆ. ಬರುವ ವರ್ಷದಲ್ಲಿ ಬರುವಂಥ ಏನು ಬಜೆಟ್ ಇದೆ ಅದರಲ್ಲಿ ಫಸ್ಟ್ ಧ್ಯಾನ ಮಂದಿರ ಮಾಡ್ತೀವಿ. ಆನಂತರ ಆದರೆ ಇನ್ನೊಂದು 3 ಕೋಟಿ 5 ಕೋಟಿ ರೂಪಾಯಿ ಅಂದಾಜಲ್ಲಿ ಒಂದು ದೊಡ್ಡ ಸಭಾಂಗಣವನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇಡೀ ಪುತ್ತೂರಿನ ಜನತೆ ಇಲ್ಲಿ ಬರುವ ದಿವಸದಲ್ಲಿ ಪುತ್ತೂರಿಗೆ ಬಂದರೆ ಬಿರುಮಲಗುಡ್ಡೆಗೆ ಬರಬೇಕು. ಆ ರೀತಿಯ ಒಂದು ವಾತಾವರಣ ಮತ್ತು ಇಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. 2 ಕೋಟಿ ಕೋಟಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ಈಗಲೇ ಕಾಮಗಾರಿ ಎಸ್ಟಿಮೇಟ್ ಆಗಿ ಆರಂಭ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಇನ್ನೂ 1 ಕೋಟಿ ರೂಪಾಯಿ ಇದೆ. ಅದನ್ನು ಈಗ 2 ವರ್ಷ ಆಯ್ತದ್ದು ಬಂದು. ಅದನ್ನು ಯಾವ ರೀತಿಯನ್ನು ಮಾಡಬೇಕು ಅನ್ನೋ ಬಿರುಮಲಗುಡ್ಡೆ ಸಮಿತಿಯವರೆಲ್ಲ ಬಂದಿದ್ದಾರೆ, ಸಾರ್ವಜನಿಕರಿದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳಿ, ಅಂದರೆ ನಾವೇ ಮಾಡಿ ಅದು ವೇಸ್ಟ್ ಆಯ್ತು ಅಂತ ಆಗಬಾರ್ದು. ಆ ಸಮಿತಿಯವರನ್ನು ಕೂಡ ಗಣನೆಗೆ ತಗೊಂಡು ಈ 2 ಕೋಟಿ ರೂಪಾಯಿ ಬರಲಿಕ್ಕೆ ನನ್ನ ಹತ್ರ ಕೊಡಲಿಕ್ಕೂ ಕೂಡ ಈ ಸಮಿತಿ ಬಿರುಮಲಗುಡ್ಡೆ ಅಭಿವೃದ್ಧಿ ಸಮಿತಿಯವರ ಕಾರಣ. ಯಾವತ್ತು ನಾನು ಶಾಸಕನಾದ ಮರು ದಿವಸ ಬಂದಿದ್ದಾರೆ ನನ್ನ ಹತ್ರ, ಬಿರುಮಲಗುಡ್ಡೆಯನ್ನು ಅಭಿವೃದ್ಧಿ ಮಾಡಬೇಕು, ನೀವು ಅದಕ್ಕೆ ಅನುದಾನ ಕೊಡಬೇಕು. ಈಗ 2 ಕೋಟಿ 90 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಮುಂದಿನ ದಿವಸಗಳಲ್ಲಿ ಕೂಡ ಇದನ್ನು ಹೆಚ್ಚಿನ ಅನುದಾನ ಇಡುವ ಮುಖಾಂತರ ಅಭಿವೃದ್ಧಿಯನ್ನು ಮಾಡ್ತೀವಿ. ಅರಣ್ಯ ಇಲಾಖೆಯ ಪಾರ್ಕನ್ನು ಏನಾದರೂ ಡೆವಲಪ್ ಮಾಡ್ತೀರಾ? ಅರಣ್ಯ ಇಲಾಖೆಯ ಪಾರ್ಕು ಇದೆ, ಗಿಡಗಳನ್ನೆಲ್ಲ ನಟ್ಟಿದ್ದಾರೆ. ಇಲ್ಲಿ ಇನ್ನಷ್ಟು ಹಣ್ಣು ಬರುವ ಗಿಡಗಳನ್ನು ನೆಡಬೇಕು ಅಂತ ನಮಗೆ ಕನಸಿದೆ. ಇಲ್ಲಿ ಏನು ಗಿಡಗಳಿದೆ, ಈ ಮಾಂಜ್ಯಮ್ಮು ಬಾಕಿದು ಎಲ್ಲ ಗಿಡಗಳಿದೆ, ನೀಲಗಿರಿ ಎಲ್ಲ ಇದೆ, ಅದನ್ನೆಲ್ಲ ಕಟ್ ಮಾಡಿ ಆದಷ್ಟು ಹಣ್ಣು ಬರುವ ಗಿಡಗಳನ್ನು ನಾವು ಮಾಡಿ ಪಕ್ಷಿಗಳನ್ನು ಇಲ್ಲಿ ಬರುವ ಹಾಗೆ ಮಾಡಬೇಕು. ನಾವು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಕೂಡ ಆಹಾರ ಕೊಡುವ, ನೀವು ಹಲಸಿಂದು, ನೇರಳೆ, ಮಾವಿಂದು ಇದನ್ನೆಲ್ಲ ಮಾಡಿದರೆ ಮನುಷ್ಯನಿಗೂ ಆಗ್ತದೆ, ಪಕ್ಷಿಗಳಿಗೂ ಆಗ್ತದೆ, ಪ್ರಾಣಿಗಳಿಗೂ ಆಗ್ತದೆ. ಈ ರೀತಿ ಗಿಡಗಳನ್ನು ಬೆಳೆಸುವಂಥ ಕಲ್ಪನೆ ಇದೆ. ವಿಶಿಷ್ಟ ರೀತಿಯಲ್ಲಿ ನೀವು ನೋಡಿ ಒಂದು 2-3 ವರ್ಷ ಟೈಮ್ ಕೊಡಿ. ಲೈಟಿಂಗ್ಸ್ ಇನ್ನೊಂದು 1 ತಿಂಗಳಲ್ಲಿ ನಾವು ಲೈಟಿಂಗ್ಸನ್ನೆಲ್ಲ ಸೆಟ್ ಮಾಡ್ತೀವಿ. ಫೋಕಸ್ ಲೈಟ್ ಹಾಕ್ತೀವಿ. ಇಲ್ಲಿ ಒಂದು ದೊಡ್ಡ ಟಾಪಲ್ಲಿ ಒಂದು ಫೋಕಸ್ ಲೈಟ್ ಹಾಕಿ ಇಡೀ ಪುತ್ತೂರನ್ನು ಕವರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂದರೆ ಜನಗಳನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ.